ನರೇಂದ್ರ ಮೋದಿ ಅವ್ರ ನಂತರ ಈ ದೇಶದ ಪ್ರಧಾನಿ ಯಾರಾಗಬೇಕಂದ್ರೆ ಯೋಗಿ ಆದಿತ್ಯನಾಥರು. ಇದು ಜನರ ಭಾವನೆ. ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ. ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಕೋತ ತಿಳ್ಕೊಂಡೀನಿ. ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ JCB ಪಾರ್ಟಿ ರೆಡಿನೇ ಐತಿ. ನಾನು ಯಾರ ಸಂಪರ್ಕ ಹೋಗಿಲ್ಲ. ಪಾಪ ಅವ್ರು ಯಾರೂ ಸಂಪರ್ಕ ಬಂದೇ ಇಲ್ಲ. ಯಾಕಂದ್ರೆ ಅವ್ರಿಗೀಗ ನಮ್ದು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತೈತಿ 2027ಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ. ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದೈತಿ, ನೀವು 2027 ಚುನಾವಣೆಗೆ ನಮ್ಮ BJP ಪರವಾಗಿ ಬರೆಯಬೇಕಂತೇಳಿ. ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ, ನಿಮ್ಮ ಅಪೇಕ್ಷೆ ಪಡ್ತಾ ಇರೋದು ಅದೇ ಉದ್ದೇಶದಿಂದ ನಾಳೆ 2ನೇ ತಾರೀಕಿಗೆ ನಾನು ಹೊಂಟೀನಿ. ಹೆಂಗೆ ಮದ್ದೂರಿನಾಗ ಮನೆ ಕರೆದಲ್ಲ ಕಾರ್ಯಕರ್ತರು. ಮದ್ದೂರಿನಾಗೆ ನನ್ನ ಜಾತಿ ಇದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಅಲ್ಲಿ ಹಿಂದುತ್ವನೂ ಇರಲಿಲ್ಲ. ಮದ್ದೂರಿನಾಗ ನಾವು ಹೋದಾಗ 20,000 ಜನ ಸೇರಿದ್ರು. ಮನೆ ಕೆರೆಗಡಕ್ಕೆ ಹೋಗಿದ್ದೆ ಮಂಡ್ಯ ಸಿಟಿ ಒಳಗೆ 4-5 ಕಿಲೋಮೀಟ್ರ್ ನನ್ನ ಮೆರವಣಿಗೆ ಮಾಡಿದ್ರು. ಈ ಗೋವಾದವ್ರು ಕರಿಲಕತ್ತಾರ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆದಾಗ ನಾ ಬಾರ್ಡ್ರ್ ನಾನೇ ಅಡ್ಡಾಡೀನಿ. ಪೂರ್ತಿ ಅಕ್ಕಲ್ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರನ್ನ ನಾನೇ ಅಡ್ಡಾಡೀನಿ. ನನ್ನ ಸಭೆಗೆ 10,000 ರಿಂದ 15,000 ಜನ ಸೇರಿದ್ರು. ಈ ಗೋವಾದಾಗನೂ ಒಂದು ಪರಿವರ್ತನೆ ಆಗ್ಲಕತ್ತೈತಿ. 2027 ಚುನಾವಣೆ ಇದೆ. ಅಷ್ಟರೊಳಗೆ ಹೈಕಮಾಂಡದವರು ಒಂದು ನಿರ್ಣಯ ಮಾಡ್ತಾರೆ. ಮಾಡಲಿಲ್ಲ ಅಂದರೂ ನಂದು ರೆಡಿ ಇಟ್ಕೊಂಡಿನಿ. JCB ಪಾರ್ಟಿ ಬಾಯ್ಲ ಎಲ್ಲ ಪಾರ್ಟಿ ರೆಡಿ ಐತಿ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ಪೂಜೆ ಮಾಡಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ಅಂತ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗಿದ್ದರೂ ಹೋಗ್ತೀನಿ, ಪಾರ್ಟಿಯಾಗಿ ಇರ್ಲಿಕ್ಕಂದ್ರು. JCB ಅಂದ್ರೆ J ಅಂದ್ರೆ JDS. ಅಲ್ಲಿ ನಾರಾಜಾದವ್ರು ನಮ್ಮ ಕಡೆ ಬರ್ತಾರೆ. C ಅಂದ್ರೆ ಕಾಂಗ್ರೆಸ್, ಅಲ್ಲಿಯೂ ಒಳ್ಳೆಯವರು ಅದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. B ಅಂದ್ರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತೊಗೊಳ್ತೀನಿ. 10% ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀನಿ. ಈಗ ಒಂದೊಂದು ವಿಧಾನಸಭೆ ಒಳಗೆ 4-5 ಮಂದಿ ಟಿಕೆಟ್ ಬರ್ತಾರಿಲ್ರಿ. BJPಯಾಗ ವಿಜಯೇಂದ್ರ ಯಡಿಯೂರಪ್ಪ ಇದ್ದಾರೆ, ಏನು ಮಾಡ್ತಾರೆ, ರೊಕ್ಕ ತೊಗೊಂಡು ಅವ್ನು ಟಿಕೆಟ್ ಕೊಟ್ಬಿಡ್ತಾರೆ ವೀಕ್ ಕ್ಯಾಂಡಿಡೇಟಿಗೆ. ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ, ಅವ್ನು ತಂದು ನಿಂದಿರಿಸ್ಬಿಡ್ತೀನಿ. ಇಷ್ಟೇ ಐತಿ. ಸಿಂಪಲ್ ಫಾರ್ಮುಲಾ ಐತಿ. ಈಗ ಪಾರ್ಟಿ ಕಟ್ಟಿದ್ರೆ ಯತ್ನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ? ಇಂದಿನ ವಿಶೇಷ. ನೀವು ಹೊಡಿತಿರ್ತೀರಿ, ಹೊಡ್ಕೊತ ನೀವೇನು ಹೊಡಿತೀರಿ? ಯತ್ನಾಳ್ ಏನು ಯಶಸ್ವಿ ಆಗಬಹುದಾ? ಸಂಜೆ 6 ಗಂಟೆಗೆ ನೋಡಿರಿ. ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ, BJP ಫೋನ್ ಬರ್ತೈತಿ, JDS ಫೋನ್. ನೋಡು ಬ್ರದರ್, ನೋಡೋಣ, ನೀವೇನು ದಯವಿಟ್ಟು ಯತ್ನಾಳ್ ಹೈಲೈಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತಾನ. ಆಟೋತನ ಮತ್ತೆ ಇದು ಚೇಂಜ್ ಮಾಡ್ತಾನೆ ಸ್ಕ್ರಿಪ್ಟ್. ಹಿಂಗೆ ಇದ್ದಿದ್ದು ಹಿಂಗೆ ಸ್ಕ್ರಿಪ್ಟ್ ಚೇಂಜ್ ಮಾಡಿ. JCB ಯಾವಾಗ ಚಾಲು ಆಗ್ತೈತೆ ಗೊತ್ತೈತೇನ್ರಿ? ಇನ್ನೊಮ್ಮೆ ವಿಜಯೇಂದ್ರನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ JCB ಚಾಲು. ಈಗ ಅನೌನ್ಸ್ ಆಗಿಲ್ಲ, ಈಗ ಅಧಿಕೃತವಾಗಿ ಆ ಅನೌನ್ಸ್ ಆದ ಮರುದಿವಸ ಚಾಲು ಹೊಸ ರಾಜಕೀಯ ಪಕ್ಷ. ಕೆಲವೊಂದು ನಿಮ್ಮದೇ ಅಂದರೆ ನಿಮ್ಮ ಹಿಂದೆ BJPಯಲ್ಲಿ ಇದ್ದಾರಲ್ಲ, BJPಯಲ್ಲಿದ್ದಂಥ ಭಾಳಷ್ಟು ನಾಯಕರನ್ನು ಬಳಿ BJP ಕರ್ಕೋಬೇಕು. ನಾವು ಹೈಕಮಾಂಡ್ ಮನೆ ನಿಮಗೆ ಹೇಳ್ರೆ, ನಮ್ಮ ಬಿಜಾಪುರ 8 ಮಂದಿ MP ಅದಾರೆ, 25 ಮಂದಿ ಅದಾರೆ. 23 ಮಂದಿ ನನ್ನ ಕಡೆ ಅದಾರೆ. 60 ಮಂದಿ ಏನು ML ಅದಾರಲ್ಲ, 55 ಮಂದಿ ನನ್ನ ಕಡೆ ಅದಾರೆ. ಯತ್ನಾಳ ಸಂಪರ್ಕ ಅದಾರ, ಮಾತಾಡ್ತಾರೆ. ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವ್ರಿಗೆ, ಹೊರಗೆ ಹಾಕಿ ಇರ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನಮ್ಮ ದೊಡ್ಡ. ದಿಲ್ಲಿಯವರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡದವ್ರು ಕೇಳ್ತಾರೆ, ಅವ್ರು ಯತ್ನಾಳನ್ನ ಹೊರಗೆ ಹಾಕಿದ್ದು ಚಲೋ ಆಯಿತು ಕೆಟ್ಟ ಆಯಿತು ಕೇಳ್ತಾರೆ. ಬಹುತ್ ಬುರಾ ಹೋಗ್ಯ ಸರ್ ಅಂತಾರೆ, वो बहुत पावरफुल हो गया ಅಂತ ಹೇಳ್ತಾರೆ. क्या करने का, उसको वापस लेके आने का, नहीं तो पार्टी बहुत लॉस हो जाएगा ಅದು ಹೇಳಿ ಬರ್ಲಕತ್ತಾರೆ. ಅವರು ಏನದ ಬಿಹಾರದ್ದು ಎಲ್ಲ ಮುಗೀಲಿ, ಅಟ್ರಾಗಿ ವಿಜೇಂದ್ರನದು ಮುಗಿತೈತಿ. ಮುಂದೊಂದು ಪಾರ್ಟಿಗೊಂದು ಹೊಸ ಆಪ್ರೇಷನ್ ಮಾಡ್ಬೇಕಂತ ಐತಿ. ಆಪ್ರೇಷನ್ ಆಗಲಿಲ್ಲ ಅಂದ್ರೆ ನಮ್ಮ ಪಾರ್ಟಿ ರೆಡಿ ಐತಿ. ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನು ನಾವು ಒಪ್ಪಿಕೊಳ್ಳಿಲ್ಲ. ಎಲ್ಲರೇ ಅವ್ರು ಬಂದು ಯಡಿಯೂರಪ್ಪಗೆ ಕ್ಷಮಾ ಬೇಡು, ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಅವೇನಾರು ಹೇಳಂದ್ರೆ ಹೇಳೋದಿಲ್ಲ, ನಮ್ಮ ಪಾರ್ಟಿಗೆ ಬರೋದಿಲ್ಲ.
ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕತ್ತೈತಿ. ನಿನ್ನೆ ಭಗತ್ ಕಾರ್ಯಕ್ರಮ 20,000 ಮಂದಿ ಕೂಡಿದ್ರು. ನಾನು ದಬಾ ಕರ್ಕೊಂಡು ಹೋಗಿನ, ಗಾಡಿ ಕಳಿಸಿನ, ಊಟ ಮಾಡಿಸಿ ಏನೂ ಇಲ್ಲ. ಬರೀ ಹಿಂದುತ್ವ, ರಾಷ್ಟ್ರ ಇಷ್ಟರ ಸಲುವಾಗಿ ಜನ ಕೂಡ್ಲಕ್ಕತ್ತಾರಂದ್ರೆ ಆಪ್ ಪಾರ್ಟಿ ಜಿಲ್ಲೆಯಾಗ ಹೆಂಗೆ ಬರ್ತಲ್ಲ ಹಂಗೆ ಕರ್ನಾಟಕದಾಗ ನಮ್ಮ ಪಾರ್ಟಿ ಬರ್ತದೆ. ಥ್ಯಾಂಕ್ ಯು ಸರ್. ನೀವೆಲ್ಲ ಅಭಿನಂದನೆ ಕೊಡ್ಲಕತ್ತೀರಿ ಅಂದ್ರೆ ನಂದು ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತದೆ.